ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಷಯ PCOD. ಎಷ್ಟು ಬರ್ನಿಂಗ್ ಟಾಪ್ ಇದೆ ನಿಮ್ಗೆ ಗೊತ್ತೇ ಇದೆ ಅದು. ಸೊ ಇವತ್ತು ನಾಳೆ ಯಾವುದೇ ನೀವು ಎಕ್ಸ್ಪರ್ಟ್ ಹತ್ರ ಹೋಗಿಬಿಟ್ಟು ನಮ್ಮ ಮಕ್ಕಳಾಗ್ತಾಯಿಲ್ಲ ಅಂತ ಹೇಳಿ ಒಂದು 10ರಲ್ಲಿ ಒಂದು 5-6 ಮಂದಿಗಾದರೂ PCOD ಇರುತ್ತೆ. ಸೊ ಇದು ಯಾಕಾಗುತ್ತೆ, ಆಮೇಲೆ ಇದ್ರ ಚಿಕಿತ್ಸೆ ಏನು ನಾನು ಕರೆಕ್ಟಾಗಿ ಹೇಳ್ಕೊಂಬಿಡ್ತೀನಿ. ಖಂಡಿತ ಅದಕ್ಕೆ ಚಿಕಿತ್ಸೆ ಇದೆ, ಏನು ಭಾಳ ಈಸಿ ಚಿಕಿತ್ಸೆ ಇದೆ. ಬಟ್ ಅನ್ನೆಸೆಸರಿ ಏನೇನೋ ಮಾಡಿಬಿಟ್ಟು ಸುಮ್ಮನೆ ಸುಮಾರು ವರ್ಷಗಳು ಕಳೆದು ಬಿಡ್ತಾ ಇದ್ದಾರೆ. ಆದರೂ PCOD ಸರಿ ಆಗ್ತಾಯಿಲ್ಲ. ಏನೇನೋ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಬಿಟ್ಟು ಅದು ಹೇಗಾದರೂ ಮಾಡಿ ಒಂದು ಎಗ್ಗನ್ನು ರಿಲೀಸ್ ಮಾಡಿಸಿ ಪ್ರೆಗ್ನೆನ್ಸಿ ಮಾಡಿಸ್ತಾ ಇದ್ದಾರೆ. ಭಾಳ ಒಳ್ಳೆಯದದು. ಬಟ್ ಏನಾಗ್ತಾಯಿದೆ, ಯಾರಿಗೆ ಆಗ್ತಾಯಿಲ್ಲ ಅವ್ರ ಬಗ್ಗೆ ಯಾರು ವಿಚಾರ ಮಾಡಬೇಕು. ಅದಕ್ಕೆ ನಾನು ಹೇಳ್ಕೊಡ್ತೀನಿ ಇವತ್ತು ನಿಮಗೆ. PCOD ಅಂದರೆ ಏನು? ಸಿಸ್ಟು. ಈ ಸಿಸ್ಟ್ ಎದುರ್ದಿದ್ದು ಅಂತ ಹೇಳಿದ್ರೆ ನಮ್ಮ ಓರಿಗಳಲ್ಲಿ ಅದು ಪ್ರೈಮಾರ್ಡಿಯಲ್ ಫಾಲಿಕಲ್ ಅಂತ ಇರುತ್ತೆ, ಭಾಳ ಸಣ್ಣದಿರುತ್ತೆ. ಆಮೇಲೆ ದೊಡ್ಡದಾಗ್ತಾ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಆಮೇಲೆ ಆ್ಯಂಟ್ರಲ್ ಫಾಲಿಕಲ್, ಆಮೇಲೆ ಗ್ರಾಫಿನ್ ಫಾಲಿಕಲ್ ಅಂಥೇಳಿ ಅದ್ರ ಸೈಜ್ ದೊಡ್ಡದಾಗ್ತದ. ಅದು ಬ್ರೇಕ್ ಆಗಿಬಿಟ್ಟು ಅದ್ರ ಒಳಗಡೆಯಿಂದ ಒಂದು ಎಗ್ ಹೊರಗಡೆ ಬರುತ್ತೆ. ಅದು ಎಗ್ ಹೊರಗಡೆ ಬಂದುಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಅದು ಗರ್ಭಾಶಯದಲ್ಲಿ ಬರ್ತಾ ಟ್ಯೂಬಲ್ಲೇ ಪ್ರೆಗ್ನೆನ್ಸಿ ಆಗಿಬಿಟ್ಟು ಹೋಗ್ಬಿಡುತ್ತೆ. ಸೊ ಅದು ಆ್ಯಕ್ಚುಲಿ ಅದು ರಿಲೀಸ್ ಆಗ್ತಾಯಿಲ್ಲ. ಎಗ್ಗು ಯಾಕೆ ರಿಲೀಸ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಕಾರಣ ಹೇಳ್ತಾರೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾಯಿದೆ, ಟೆಸ್ಟೋಸ್ಟೆರಾನ್ ಜಾಸ್ತಿ ರಿಲೀಸ್ ಆಗ್ತಾಯಿದೆ, ಹಾರ್ಮೋನ್ ಹೈಪೋಥಾಲಮೋ ಪಿಟ್ಯೂಟರಿ ಗೊನಾಡಲ್ ಆಕ್ಸಿಸ್ ಇಂದ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಇದು ಈ ಒಂದು ಚೈನ್ ಕಟ್ ಆಗ್ತಾಯಿದೆ, ಒಬ್ಯಾಸಿಟಿಯಿಂದ ಆಗ್ತಾಯಿದೆ, ಇನ್ಸುಲಿನ್ ರೆಸಿಸ್ಟೆನ್ಸ್, ಸಾಕಷ್ಟು ಕಾರಣಗಳು ಹೇಳ್ತಾರೆ. ಬಟ್ ಟ್ರೀಟ್ಮೆಂಟ್ ಎಲ್ಲಿದೆ? ಟ್ರೀಟ್ಮೆಂಟ್ ಇಲ್ಲ. ನಾನು ಆಯುರ್ವೇದ ಪ್ರಕಾರ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಹೇಳ್ಕೊಡ್ತೀನಿ ನೋಡಿ. ಇದು ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾನೆ, ಅಪಾನವಾತದ ದೃಷ್ಟಿಯಾಗಿ ಈ ಥರ ಆಗ್ತಾಯಿದೆ ಅಂತ ಹೇಳ್ತಾನೆ. ಅಪಾನವಾತದ ಕೆಲಸ ಏನು? ಶುಕ್ರ ಆರ್ತವ ಶಕ್ರನ್ಮೂರ್ತರ ಗರ್ಭ ನಿಷ್ಕ್ರಮಣ ಕ್ರಿಯಾ. ಶುಕ್ರ ಆರ್ತವ ಆರ್ತವ ಅಂತ ಹೇಳಿದ್ರೆ ಮೆನ್ಸಸ್, ಅದ್ರದ್ದು ವರ್ಕೇ ಅಪಾನವಾತದ ಕೆಲಸ. ಅಪಾನವಾತ ನೀವು ನೋಡ್ಕೊಳ್ಳಿ, PCOD ಇದ್ದವ್ರಿಗೆ ಆಟೋಮೆಟಿಕ್ಕಾಗಿ ಹಸಿವೆ ಕಮ್ಮಿ ಇರುತ್ತೆ, ಇಲ್ಲ ಆ್ಯಸಿಡಿಟಿ ಇರುತ್ತೆ, ಇಲ್ಲಾಂದರೆ ಮೋಷನ್ ಟೈಟ್ ಇರುತ್ತೆ ಅವ್ರಿಗೆ. ಸೊ ಇಲ್ಲಿ ಅಪಾನವಾತದ ದೃಷ್ಟಿ ಇರುತ್ತೆ ಅವ್ರಿಗೆ. ಇಲ್ಲಿ ಅದಕ್ಕೆ ನಾವು ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಮೆನ್ಸಸ್ ಯಾಕೆ ಬರ್ತಾಯಿಲ್ಲ? ಅಪಾನವಾತ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ಬೇಕು ನಾವು? ಅಪಾನವಾತನ ಸರಿ ಮಾಡ್ಬೇಕಂತ ಹೇಳಿದ್ರೆ ವಾತ ಅನುಲೋಮನ ಮಾಡಿಸ್ಬೇಕು. ಅಂದರೆ ಅಪಾನವಾತನ ಕೆಳಗಡೆ ಮೋಷನ್ ಮುಖಾಂತರ ಆ ಮೋಷನ್ ಕ್ಲಿಯರ್ ಮಾಡಿಸ್ಬೇಕು, ಅಗ್ನಿದೀಪನ ಮಾಡಿಸ್ಬೇಕು. ಆಮೇಲೆ ಬೆಸ್ಟ್ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಅಗ್ನಿದೀಪನ, ಆಮೇಲೆ ಪಾಚನ ಆಗಿ ವಾತ ಅನುಲೋಮನ ಆಯ್ತಂದರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು? ಆ ಸಿಸ್ಟ್ಗಳನ್ನು ಬ್ರೇಕ್ ಮಾಡಲೇಬೇಕು. ಅದು ಬ್ರೇಕ್ ಮಾಡಲಿಲ್ಲ ಅಂದರೆ ಬ್ರೇನ್ ಏನು ಅರ್ಥ ಮಾಡ್ಕೊಳ್ಳುತ್ತೆ, ಇನ್ನೂ ಸಿಸ್ಟ್ ಇದೆ, ನಾನು ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡ್ತೀನಿ, ನಿಮಗೆ ನಾನು ಓಲೇಟ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು? ಸಿಸ್ಟ್ಗಳನ್ನು ಬ್ರೇಕ್ ಮಾಡಲೇಬೇಕು. ಅಗ್ನಿದೀಪನ, ಆಮಪಚನ, ವಾತ ಅನುಲೋಮನ, ಸಿಸ್ಟ್ ಭೇದನ, ಅಂದರೆ ವಾತ ಕಫಜ ಸಿಸ್ಟ್. ಇದು ಅಂದರೆ ಬಾಡಿ ಹೀಟು ಡ್ರೈನೆಸ್ ಆದರೆ ಈ ಪ್ರೈಮಾರ್ಡಿಯಲ್ ಫಾಲಿಕಲಿಂದ ಇದು ಗ್ರಾಫಿಯನ್ ಫಾಲಿಕಲ್ವರೆಗೆ ಹೋಗೋದಿಲ್ಲ, ನಡುವೆನೇ ಅದು ಡ್ರೈಯಿಂದ ಕಫ ಡ್ರೈ ಅಪ್ ಆಗಿಬಿಟ್ಟು ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಚಿಕಿತ್ಸೆ ನೀವು ಮಾಡಿಬಿಟ್ರೆ ಡೆಫಿನೆಟಾಗಿ ನಿಮ್ಮ ರಿಸಲ್ಟ್ ಬರುತ್ತೆ. ಮತ್ತೇನಾದ್ರು ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಧನ್ಯವಾದಗಳು.